ಜೂನ್ 17ರಿಂದ 26ರವರೆಗೆ ರಾಶಿಯವರಿಗೆ 3ನೇ ವಾರವಾಗಿದ್ದು, ವಿಶೇಷವಾಗಿ 3 ಗ್ರಹರು ತಮ್ಮ ಸ್ಥಾನವನ್ನು ಬದಲಾಯಿಸುವರು. ಸೂರ್ಯ, ಬುಧ ಹಾಗೂ ಶುಕ್ರರು ಮಿಥುನ ರಾಶಿಯನ್ನ ಪ್ರವೇಶಿಸಿದ್ದು, ಮಿಥುನವು ಬುಧನ ಸ್ಥಾನವೇ ಆಗಿದೆ. ಉಳಿದ ಇರುವರು ಮಿತ್ರರು ಆಗಿರುವುದರಿಂದ ಅಶುಭದ ಪ್ರಮಾಣವು ಕಡಿಮೆ ಇರಲಿದೆ. ಹಾಗಾದರೆ ಯಾವೆಲ್ಲ ರಾಶಿಗಳು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನನ್ನ ನಂಬುವುದಾದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಮೇಷರಾಶಿ. ಜೂನ್ ತಿಂಗಳ ಈ ವಾರದಲ್ಲಿ ಶುಭ ಫಲವು ಇರಲಿದೆ. ಗುರುವು ದ್ವಿತೀಯದಲ್ಲಿ ಇರುವುದು ನಿಮ್ಮ ಪೂರ್ವಿಕ ಸಂಪತ್ತು ಸಿಗುವುದು. ಏಕಾದಶದಲ್ಲಿ ಶನಿಯು ನಿಮಗೆ ಉತ್ತಮ ಫಲಿತಾಂಶವನ್ನು ಕೊಡುವನು. ತೃತೀಯದಲ್ಲಿ ಸೂರ್ಯ, ಶುಕ್ರ, ಬುಧರು ನಿಮಗೆ ಪೂರ್ಣ ಪ್ರಮಾಣದ ಇಷ್ಟಾರ್ಥಗಳನ್ನು ಕೊಡಲಾರರು. ಬಂಧುಗಳಿಂದ ನಿರ್ಲಕ್ಷ್ಯ ಆದೀತು. ಕುಜನು ಸ್ವರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿಯೂ ಇರುವುದರಿಂದ ಹೆದರಿಕೆ ನಿಮ್ಮಿಂದ ದೂರ ಆಗಲಿದೆ. ವೃಷಭ ರಾಶಿ. ಈ ತಿಂಗಳ 3ನೆಯ ವಾರದಲ್ಲಿ ಮಧ್ಯ ಫಲವೇ ಇರುವುದು. ಗುರುವು ಸ್ವರಾಶಿಯಲ್ಲಿ ಇರುವ ಕಾರಣ ಸ್ವಲ್ಪ ತೊಂದರೆಗಳು ದೂರವಾಗುವುದು. ಯಾವುದೇ ಹೊಸ ಕೆಲಸವನ್ನು ಆರಂಭಿಸಲು ಯೋಚಿಸಿ. ಯಾರದೋ ಒತ್ತಾಯಕ್ಕೆ ಮಣಿಯುವುದು ಬೇಡ. ನಿಮ್ಮನ್ನ ಎಚ್ಚರಿಸುವ ಕೆಲಸವನ್ನ ಮಾಡಬೇಕಾಗುವುದು. ಶಾಂತ ಸ್ವರೂಪಿಣಿಯಾದ ದೇವಿಯನ್ನ ಆರಾಧಿಸಿ. ಮುಂದಡಿಗೆ ಸಹಾಯವಾಗಲಿದೆ. ಮಿಥುನ ರಾಶಿ. ಜೂನ್ ತಿಂಗಳ 3ನೇ ವಾರದ ರಾಶಿ ಚಕ್ರದ 3ನೇ ರಾಶಿಯವರಿಗೆ ಧೈರ್ಯ ಸ್ಥೈರ್ಯಗಳಿದ್ದರೂ ಏನೋ ಭಯವು ಕಾಡುವುದು. ಗುರುವು ದ್ವಾದಶದಲ್ಲಿ ಇರುವ ಕಾರಣ ಎಲ್ಲ ಕಾರ್ಯಗಳಿಂದ ಹಿನ್ನಡೆ ಅನುಭವಿಸಬೇಕಾಗಬಹುದು. ಉದ್ಯೋಗದಲ್ಲಿ ಕಿರಿಕಿರಿ ಕಂಡು ಬಿಡುವುದು ಸೂಕ್ತ ಎನಿಸುವುದು. ಯಂತ್ರೋಪಕರಣಗಳ ಮಾರಾಟಗಾರರು ಲಾಭ ಗಳಿಸುವರು. ಮಹಾವಿಷ್ಣುವಿನ ಸ್ತೋತ್ರವನ್ನ ನಿರಂತರ ಪಠಣ ಮಾಡಿ. ಕಟಕ ರಾಶಿ. ರಾಶಿ ಚಕ್ರದ 4ನೆಯ ರಾಶಿಯವರಿಗೆ ಮಧ್ಯ ಫಲವು ಇರುವುದು. ಸೂರ್ಯ, ಬುಧ, ಶುಕ್ರರು ದ್ವಾದಶದಲ್ಲಿ ಇರುವ ಕಾರಣ ವಾಹನದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಾಗ ನಿಮ್ಮ ಮನಸ್ಸಿನ ಮಾತನ್ನ ಆಲಿಸಿ. ಸಮಸ್ಯೆಗಳನ್ನು ದೊಡ್ಡದಾಗಿಸಿಕೊಳ್ಳುವಿರಿ. ಉಗುರಿನಲ್ಲಿ ಹೋಗುವುದಕ್ಕೆ ಕತ್ತಿಯನ್ನ ಎತ್ತಲೇಬೇಕಾಗಬಹುದು. ಮಹಾದೇವಿಯ ಅನುಗ್ರಹವೂ ಬೇಕಾಗುವುದು. ಸಿಂಹ ರಾಶಿ. ಜೂನ್ ತಿಂಗಳ 3ನೇ ವಾರ ಈ ರಾಶಿಯವರಿಗೆ ಸರ್ಕಾರದಿಂದ ಆಗಬೇಕಾದ ಕಾರ್ಯಗಳು ಆಗಲಿವೆ. ಸರ್ಕಾರಿ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯವನ್ನ ಮಾಡುವವರಿಗೆ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುವಿರಿ. ಕೆಲವು ಅನಿರೀಕ್ಷಿತ ಬದಲಾವಣೆಗಳು ನಿಮ್ಮನ್ನ ಆಶ್ಚರ್ಯಗೊಳಿಸಬಹುದು. ಇದು ಸಮಾಜದಲ್ಲಿ ನಿಮ್ಮ ಖ್ಯಾತಿ, ಗೌರವವನ್ನ ಹೆಚ್ಚಿಸುತ್ತದೆ. ಮಾತನ್ನ ಅಳತೆ ಮೀರಿ ಆಡುವಿರಿ. ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ. ಕನ್ಯಾ ರಾಶಿ. ಈ ತಿಂಗಳ 3ನೇ ವಾರ ಶುಭ ಫಲವು ಇರಲಿದೆ. ದಶಮದಲ್ಲಿ ಸೂರ್ಯ, ಬುಧ, ಶುಕ್ರರು ಇರುವುದು ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಉನ್ನತಿ ಸಿಗಲಿದೆ. ಅನ್ಯೋನ್ಯ ಸ್ಥಾನವನ್ನ ನಿರ್ವಹಿಸಬೇಕಾಗಬಹುದು. ವೈವಾಹಿಕ ಜೀವನದ ಬಗ್ಗೆ ಚಿಂತೆ ಇರಲಿದೆ. ಹಿರಿಯರಿಂದ ಬೇಕಾದ ಸಲಹೆಯನ್ನ ಪಡೆದು ಮುನ್ನಡೆಯಿರಿ. ವಿವಾಹ ಪ್ರತಿಬಂಧಕಕ್ಕೆ ಪಿತೃಗಳ ಆರಾಧನೆ ಅವಶ್ಯಕ. ತುಲಾ ರಾಶಿ. ಜೂನ್ ತಿಂಗಳ 3ನೇ ವಾರವು ಈ ರಾಶಿಯವರಿಗೆ ಮಿಶ್ರ ಫಲ. ಅಷ್ಟಮದಲ್ಲಿ ಗುರುವು ನಿಮ್ಮ ಬಗ್ಗೆ ನಕಾರಾತ್ಮಕ ವಾರ್ತೆಗಳು ಹೆಚ್ಚು ಬರುವಂತೆ ಮಾಡುವನು. ನಿಮ್ಮ ಪ್ರತಿ ಕೆಲಸ ಕಾರ್ಯದಲ್ಲಿ ಯಶಸ್ಸಿದ್ದು ಅನುಭವಿಸುವ ಜಾಣ್ಮೆ ಇಲ್ಲ. ಬಂಧುಗಳಿಂದ ಪ್ರಶಂಸೆ ಇರುವುದು. ವಿವೇಚನೆಯನ್ನ ಬಳಸಿ ಕೆಲಸ ಮಾಡುವಿರಿ. ಕಲಾವಿದರು ಸ್ವತಂತ್ರವಾಗಿ ಬೆಳೆಯುವ ಅವಕಾಶ ಬರುವುದು. ಪಂಚಮದ ಶನಿಯಿಂದ ಕಾರ್ಯದಲ್ಲಿ ಹಿನ್ನಡೆ. ಜಗನ್ಮಾತೆಯ ಆರಾಧನೆಯನ್ನ ಮಾಡಿ. ವೃಶ್ಚಿಕ ರಾಶಿ. ರಾಶಿ ಚಕ್ರದ 8ನೇ ರಾಶಿಯವರಿಗೆ ಈ ವಾರ ಶುಭ ವಾರವಾಗಲಿದೆ. ದೃಷ್ಟಿ ದೋಷವು ಕಾಣಿಸಿಕೊಳ್ಳಬಹುದು. ದೇಹ ಪೀಡೆಯಿಂದ ಹಿಂಸೆಯಾದೀತು. ಶತ್ರುಗಳ ವಿಚಾರದಲ್ಲಿ ನೀವು ನಿಶ್ಚಿಂತರಾಗುವಿರಿ. ಆದಾಯವನ್ನ ಇಮ್ಮಡಿ ಮಾಡಿಕೊಳ್ಳುವಲ್ಲಿ ಎಡವುವಿರಿ. ದೇವಸೇನಾನಿಯ ಉಪಾಸನೆಯು ಅಧಿಕವಾಗಿ ಆಗಬೇಕು. ಧನುರಾಶಿ.
ಜೂನ್ ತಿಂಗಳ 3ನೇ ವಾರದಲ್ಲಿ ಈ ರಾಶಿಯವರು ಶುಭವೂ ಅಧಿಕವಿದೆ. ಆದರೆ ಗುರುವು ಈ ರಾಶಿಯವರಿಗೆ ದುರ್ಬಲನಾದ ಕಾರಣ ಅಲ್ಪ ಹಿನ್ನಡೆಯೂ ಆಗಬಹುದು. ದೈಹಿಕವಾದ ಬಾಧೆಗಳು ಹೆಚ್ಚು ಕಾಣಿಸಿಕೊಳ್ಳಬಹುದು. ಔಷಧೋಪಚಾರದ ಅಗತ್ಯ ಬರುವುದು. ನಿಮ್ಮ ಪರೀಕ್ಷೆಯು ನಡೆಯುವ ಸಂದರ್ಭವೂ ಬರುವುದು. ಗುರುವಿನ ಆಶೀರ್ವಾದ ಅಗತ್ಯ ಬೇಕು. ಮಕರ ರಾಶಿ. ರಾಶಿ ಚಕ್ರದ 10ನೇ ರಾಶಿಯಾದ ಮಕರ ರಾಶಿಯವರು ಉದ್ಯೋಗದಲ್ಲಿ ಒತ್ತಡವನ್ನ ಕಾಣಬೇಕಾಗುವುದು. ಬರುವ ಸಂಪತ್ತು ವಿಳಂಬವಾಗಲಿದೆ. ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ಉತ್ತಮ. ಸಮಯ ಸಿಕ್ಕ ಅವಕಾಶಗಳನ್ನು ಬಿಡುವುದು ಬೇಡ. ಈ ವಾರ ವ್ಯಾಪಾರಸ್ಥರು ನಿಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಬಹುದು. ವಾಹನದಿಂದ ಗಾಯಗಳಾಗುವ ಅವಕಾಶವಿದೆ. ಎಚ್ಚರಿಕೆ ಬಹಳ ಅಗತ್ಯ. ಮೃತ್ಯುಂಜಯನ ಉಪಾಸನೆ ಅಗತ್ಯ. ಕುಂಭರಾಶಿ. ಈ ರಾಶಿಯವರಿಗೆ 3ನೇ ವಾರ ಕುಜನು ತೃತೀಯದಲ್ಲಿ ಇದ್ದು ವೃತ್ತಿ ರಂಗಕ್ಕೆ ಸಂಬಂಧಿಸಿದಂತೆ ತೊಂದರೆಗಳು ಹಂತ ಹಂತವಾಗಿ ಉಪಶಮನವಾಗಲಿದೆ. ನಿರೀಕ್ಷಿತ ಫಲ ಪಡೆಯಲು ಪರಿಶ್ರಮ ಅನಿವಾರ್ಯವೂ ಆಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಗುವ ತೊಂದರೆಯನ್ನ ಪರಿಹರಿಸುವುದು ಅಗತ್ಯ. ಸಿಟ್ಟನ್ನ ನಿಯಂತ್ರಿಸಬೇಕಾದ ಸಂದರ್ಭಗಳು ಬರಲಿವೆ. ಆರ್ಥಿಕತೆಯ ಬಗ್ಗೆ ಅನ್ಯ ಯೋಜನೆಯನ್ನ ತರುವಿರಿ. ಹನುಮಾನ್ ಚಾಲೀಸವನ್ನ ಪಠಿಸಿ. ಮೀನರಾಶಿ. ಈ ತಿಂಗಳ 3ನೇ ವಾರ ಶುಭವಾಗಿ ಇರಲಿದೆ. ಈ ವಾರದಲ್ಲಿ ಕೌಟುಂಬಿಕವಾಗಿ ಸಾಮರಸ್ಯವಿರುವುದು. ವಾಹನ ಖರೀದಿಗೆ ಬೇಕಾದ ತಯಾರಿಗಳನ್ನು ಆರಂಭಿಸುವಿರಿ. ನೀವು ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ತುಂಬಾ ಪ್ರಶಸ್ತವಾದ ವಾರವೂ ಹೌದು. ವಾರದಲ್ಲಿ ವಿಶೇಷ ಲಾಭವನ್ನ ಪಡೆಯುತ್ತೀರಿ. ಸಂತಾನಕ್ಕೆ ಸಂಬಂಧಿಸಿದ ದೋಷಗಳು ಕಾಣಿಸಿಕೊಳ್ಳುವುದು. ನಾಗದೇವರ ಆರಾಧನೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನ್ ಹೇಳ್ತೀರಾ? ಇದರಲ್ಲಿ ನಿಮ್ಮ ರಾಶಿಯು ಕೂಡ ಇದ್ರೆ ತಪ್ಪದೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸಂಬಂಧಿಕರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ.